ನೀವು ಮಾಂಸಾಹಾರಿಗಳು ಶಾಕಾಹಾರಿಗಳು. ಇದ್ರ ಹಿಂದೆ ಇರುವಂಥ ಉದ್ದೇಶ ಏನು? ಇವ್ರು ಯಾವ ಜಾತಿಯವರು ಕಂಡುಹಿಡಿಯುವಂಥದ್ದು. ಇದು ಹೋಗೋದು ಯಾವಾಗಂತ ಇದು ಹೋಗ್ಬೇಕು. ಅವ್ರು ಯಾವ ಜಾತಿಯಲ್ಲಿ ಮಾಂಸಾಹಾರಿ ಇರಲಿ ಸಸ್ಯ ಇಲ್ಲ ಆಮೇಲೆ ಅವ್ರು ಮಾಡ್ತಾರಪ್ಪ, ಅವರು ನಮ್ಮವರು. ಮತ್ತು ಮಾಂಸಾಹಾರ ನಮ್ಮಲ್ಲಿ 70% ಜನ ಊಟ ಮಾಡ್ತಾರೆ. ಇವನ್ ಹಿಂದೂಗಳಲ್ಲಿ ಸಹಿತ 70% ಜನ ಊಟ ಮಾಡ್ತಾರೆ, ಮೇಲ್ವರ್ಣೀಯರು ಊಟ ಮಾಡ್ತಾರೆ. ಇದೆಲ್ಲ ಗೊತ್ತಿದ್ದ ವಿಷಯ ಅದ. ಆದರೆ ಅದನ್ನು ಕೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಕೆಳಜಾತಿ ಅವ್ರಿಗೆ ಹೌದು ಅಲ್ಲೂ ಕನ್ಫರ್ಮೇಷನ್ ಮಾಡೋ ಸಲುವಾಗಿ ಇದು ಹೋಗಲಾಡಿಸೋಂಥ ಕೆಲಸ ನಮ್ಮ RSS ಅದ. ಮೋಹನ್ ಭಾಗವತರಿಂದ ಆಗಿರ್ಬೋದು, ಇನ್ನುಳಿದವರಿಂದ ಆಗಿರ್ಬೋದು, ಸಂಘ ಪರಿವಾರದಿಂದ ಆಗಿರ್ಬೋದು ಆಗಬೇಕಾಗಿದೆ ಇವತ್ತು. ಅವ್ರು ಮಾಡೋಕತ್ತಿಲ್ಲ ಅಂತಲ್ಲ, ಪ್ರಯತ್ನ ಮಾಡ್ತಾ ಇದ್ದಾರೆ, ಹಿರಿಯರು ಇದ್ದಾರೆ, ಹೇಳ್ತಾ ಇದ್ದಾರೆ. ಅದಕ್ಕೆ ಒಪ್ಪೋಣ ನಾವು. ಅದಕ್ಕೆ ಮೋಹನ್ ಭಾಗವತ್ ಸ್ಪಷ್ಟ ಆಗ್ತಿದ್ದಾರೆ, ಯಾರು ದೂರಕ್ಕೆ ಬೇಡ, ನಾವು ಮರೆಯುವಂಥ ಮನಸ್ಸು ಬರಬೇಕಾಗ್ತದ್ರೆ ಮೊದಲು ನಮ್ಮ ನಡವಳಿಕೆ ಬದಲಾಗಬೇಕು ಅಂತೇಳಿ. ಅದಕ್ಕೆ ಮತ್ತೊಂದು ಮಾತು ಹೇಳಿದ್ದಾರೆ ಅವರು. 1942ರಲ್ಲಿ ಅಂತರ್ಜಾತಿ ವಿವಾಹ ನಡೆದಿತ್ತು. ಅಂತರ್ಜಾತಿ ವಿವಾಹ 42 ನಡೆದಿತ್ತು. ಅಂಬೇಡ್ಕರ್ ಮತ್ತು ಗೋಳ್ವಾಲ್ಕರ್ ಅವರು ಈ ದಂಪತಿಗೆ ಹರಿಸಿ ಪತ್ರ ಬರೆದಿದ್ದರು. ಅಂತರ್ಜಾತಿ ವಿವಾಹ ಜಾತಿ ಸಮಾಜ ನಿರ್ಮಾಣಕ್ಕೆ ವೇದಿಕೆ ಎಂದಿದ್ದರು. ರಾಜಕಾರಣದ ಕೆಲಸದ ಮೇಲೆ ಅವರನ್ನು ಆಯ್ಕೆ ಮಾಡಬೇಕೇ ಹೊರತು ಜಾತಿಯಿಂದಲ್ಲ ಎಂದರು. ಅವ್ರು ಏನು ಕೆಲಸ ಮಾಡ್ತಾರೆ ಅದನ್ನ ನೋಡಿ ಆಯ್ಕೆ ಮಾಡಿ ರಾಜಕಾರಣಿಗಳನ್ನು ಅವ್ರು ಕೆಲಸ ನಮ್ಮನ್ನು. ಹೌದು, ರಾಜಕಾರಣಿ ಕೆಡಿಸೋದು ಏನು ಸುಳ್ಳಲ್ಲ. ಅದೇ ಕಾಲಕ್ಕೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಶ್ರೇಣೀಕೃತ ಮಾಡ್ಕೊಂಡಿಲ್ಲ. ನಾವು ಇದನ್ನು ತೆಗೆದು ಹಾಕಬೇಕಾಗಿದೆ. ಅವ್ರು ಏನು ಕೆಡಿಸಕ್ಕೆ ಹೋದ್ರೆ ಇಲ್ಲ ಪರವಾಗಿಲ್ಲ ಒಂದಂತ ಹೇಳುವಂಥ ಒಂದು ಏನಪ್ಪ ಅಂದ್ರೆ ರೂಪ ಮೇಲ್ವರ್ಣೀಯ ಜನ್ಯ ಜಾತಿಗಳಿಗೂ ಬರಬೇಕಾಗ್ಯದ. ಅದೇ ರೀತಿ ಕೆಳವರ್ಣೀಯ ಜನ ಇವತ್ತು ಸಹಿತ ಕೆಳವರ್ಣೀಯ ಜನ್ಯ ಜಾತಿಗಳು ಅಸ್ಪೃಶ್ಯರಾಗಿರ್ಬೋದು, ಅಸ್ಪೃಶ್ಯರು ಮತ್ತು ಸ್ಪೃಶ್ಯರಾಗಿರ್ಬೋದು. ಅವ್ರ ಪಾಪ ಮೇಲ್ವರ್ಣೀಯ ಜನ್ಯ ಜಾತಿಗಳ ಓಣಿಗಳು ಹೋಗೋ ಸಹಿತ ಮಾಡ್ತಾ ಇರ್ತಾರೆ. ಇತ್ತೀಚೆಗೇನೋ ಬೆಂಗಳೂರು ಸಿಟಿ ಅಲ್ಲೆಲ್ಲ ಒಂದು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಒಂದಿಷ್ಟು ಕಡಿಮೆ ಆಗ್ತದೆ ಅಂದರೂ ಸಹಿತ ಹೇಳಿದ್ದಿಲ್ಲ ನಮಗೆ ಈಗ ಜಸ್ಟ್ ನೀವು ಮಾಂಸಾಹಾರಿನೋ ಶಾಕಾಹಾರಿನೋ ಇವೆಲ್ಲರೂ ಹೋಗ್ಬೇಕಾಗಿತ್ತಪ್ಪ ಅಂದರೆ ಇವತ್ತು ದೊಡ್ಡ ಕೆಲಸವನ್ನು ನಮ್ಮ ಈ ಮೋಹನ್ ಭಾಗವತರು ಅದೇ ಕಾಲಕ್ಕೆ ಅದೇ ಕಾಲ ಶಿವರಾತ್ರಿ ದೇಶಕೇಂದ್ರ ಸ್ವಾಮೀಜಿಗಳಾಗಿರ್ಬೋದು, ಇನ್ನುಳಿದ ಸ್ವಾಮೀಜಿಗಳಾಗಿರ್ಬೋದು, ಇವರು ತಮ್ಮ ಮಠಗಳಲ್ಲೇ ಸಹಜವಾಗಿ ಎಲ್ಲರೂ ಬಂದು ಬೆರೆಯುವಂಥದ್ದನ್ನು, ಮಾತಾಡುವಂಥದ್ದನ್ನು, ಕೂಡಿ ಹೋಗುವಂಥದ್ದನ್ನು, ಮೇಲ ಮತ್ತು ಕೆಳಜಾತಿ ಜನರ ಮಧ್ಯದಲ್ಲಿ ಮದುವೆಗಳನ್ನು ಮಾಡುವಂಥದ್ದನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗ್ಯದ. ಸುಮ್ಮನೆ ಒಂದು ತೋರಿಸಿಕೆಯಾಗಿ ಮತ್ತದಕ್ಕೆ ಮಾಡೋದಲ್ಲ. ತುರುಗಿ ಮಾಡಿದರೆ ನಾವು ಅದ್ರ ವಿರೋಧಿ